ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟವ್ರೆ. ಇದರಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ನ 1 ಯೂನಿಟ್ ಅಂತ ಕೊಟ್ಬಿಟ್ಟು ಹೈಪಾಟನ್ಯೂಸ್ನ 7 ಯೂನಿಟ್ ಅಂತ ಕೊಟ್ಟವ್ರೆ. ಈ ಸೈಡ್ ಲೆಂತ್ ಇನ್ನೊಂದು ಸೈಡ್ದು ಕಂಡುಹಿಡಿಬೇಕೆಷ್ಟು ಅಂತ. ಪೈಥಾಗೊರಸ್ ಥಿಯರಮಿಂದೇನು ಪೈಥಾಗೊರಿಯನ್ ಥಿಯರಮಿಂದ ಈ ಸೈಡ್ ಸ್ಕ್ವೇರು ಮತ್ತು ಈ ಸೈಡ್ ಸ್ಕ್ವೇರ್ ಕೂಡಿದ್ರೆ ಹೈಪಾಟನ್ಯೂಸ್ ಸ್ಕ್ವೇರ್ ಆಗಬೇಕು. ಅಲ್ಲಿಗೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತ ಮಾಡಿದ್ರೆ ಇದು ಟೋಟಲ್ ಆಗಿ ಹೈಪಾಟನ್ಯೂಸ್ ಎಷ್ಟು 7 ಸ್ಕ್ವೇರ್ ಅಂತ ಆಗಬೇಕು. ಅಲ್ಲಿಗೆ ಇದೆಷ್ಟು 1 ಸ್ಕ್ವೇರ್ ಅಂದರೆ 1 ಟೈಮ್ಸ್ ಆಫ್ 1 ಆಯ್ತದೆ. 7 ಸ್ಕ್ವೇರ್ ಅಂದರೆ 7 7 49 ಅಂತ. ಅಲ್ಲಿಗೆ ಇದೆಷ್ಟಾಯಿತು, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 49 ಆಯಿತು. ಈ 1 ಆ ಕಡೆ ಹೋದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 49 ಮೈನಸ್ 1, ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 48 ಅಂತ ಆಯ್ತದೆ. ಈ ಸ್ಕ್ವೇರ್ ಆ ಕಡೆ ಹೋದಾಗ ರೂಟ್ ಆಗಿ ರೂಟ್ ಆಫ್ 48 ಅಂತ ಆಯ್ತದೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಬೇಕಾದರೆ 48 ಏನಂತ ಬರಿಬೋದು, ಇದನ್ನು ಇದ್ರ ಥರ ಬರಿಬೋದು, 24 ಟೈಮ್ಸ್ ಆಫ್ 2 ಅಂತ ಬರಿಬೋದು. ಇಲ್ಲ 16 ಟೈಮ್ಸ್ ಆಫ್ 3 ಅಂತ ಬರಿಬೋದು. 16ನ ಮತ್ತು 4 ಸ್ಕ್ವೇರ್ ಟೈಮ್ಸ್ ಆಫ್ 3 ಅಂತ ಬರಿಬೋದು. 4 ಸ್ಕ್ವೇರ್ ರೂಟಿಂದ ಆಚೆ ಬಂದರೆ 4 ಆಯಿತು. 4 ರೂಟ್ 3 ಎಕ್ಸ್ದು ವ್ಯಾಲ್ಯೂ ಆಯ್ತು ಇದು. ಅಲ್ಲಿಗೆ ಎಕ್ಸ್ ಬೆಲೆ ಎಷ್ಟು 4 ರೂಟ್ 3. ಬಾಯ್.